ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ರಾ ಟಾಕ್ಸ್ ವಿತ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಏನು ಅಂದರೆ ನಮ್ಮ ಕಾಲೇಜಲ್ಲಿ ಹ್ಯಾಕಥಾನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. 2025 ಹ್ಯಾಕಥಾನ್ ಫ್ರಮ್ RL Jalapa Institute of Technology. ಸೊ ನಮ್ಮ ಕಾಲೇಜ್ಗೆ ಹ್ಯಾಕಥಾನ್ ಅಂತ ಡಿಫ್ರೆಂಟ್ ಕಾಲೇಜಸ್ಸಿಂದ ಡಿಫ್ರೆಂಟ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಸೊ ಇವತ್ತಿನ ಹ್ಯಾಕಥಾನಲ್ಲಿ ನಾನು ಇದ್ದೀನಿ, ನನ್ನ ಫ್ರೆಂಡು ಇದ್ದಾನೆ. ಸೊ ಇವತ್ತು ಹೋಗಿ ಹ್ಯಾಕಥಾನಲ್ಲಿ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ಅದು 24 ಅವರ್ಸ್ ಹ್ಯಾಕಥಾನ್ ಆಗಿರೋದ್ರಿಂದ ಫುಲ್ಲಾಗಿ 24 ಅವರ್ಸ್ ಕಾಲೇಜ್ ಕ್ಯಾಂಪಸಲ್ಲಿದ್ದು ಎಂಜಾಯ್ ಮಾಡೋಣ. ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ಆಗಿರಲಿ, ಹ್ಯಾಕಥಾನ್ ರೂಲ್ಸ್ ರೆಗ್ಯುಲೇಷನ್ಸ್, ಹ್ಯಾಕಥಾನ್ ಹೆಂಗಿರುತ್ತೆ ಅದೆಲ್ಲನೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ದೊಡ್ಡಬಳ್ಳಾಪುರದಲ್ಲಿ ಲೊಕೇಟ್ ಆಗಿರುವಂತಹ ಶ್ರೀ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇದು ಮುಗಿಸ್ಕೊಂಡು ದೇವ್ರಿಗೆ ಮುಕ್ಕೊಂಡು ಕಾಲೇಜ್ ಕಡೆ ಬಂದ್ವಿ. ಇದು ನಮ್ಮ ಕಾಲೇಜ್ ಲೈಬ್ರರಿ. ಸೊ ಇನ್ನೂ ಈವೆಂಟ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ 2 ಅವರ್ಸ್ ಇದೆ ಮ್ಯಾಕ್ಸಿಮಮ್ಮು. 11:30 ಹಂಗೆ ಇನಾಗ್ರೇಷನ್ ಪ್ರೋಗ್ರಾಮು. ಅದಾದಮೇಲೆ ಈವೆಂಟ್ ಸ್ಟಾರ್ಟ್ ಆಗೋದು ಒರಿಜಿನಲ್ ಹ್ಯಾಕಥಾನ್ ಬಂದು. ಈಗ ಟೈಮ್ ಬಂದು ಸದ್ಯಕ್ಕೆ 9:20 ಆಗಿದೆ. 9:20 ಆಗಿದ್ರು ನಾವು ಕಾಲೇಜ್ ಕ್ಯಾಂಪಸಲ್ಲೇ ಇದ್ದೀವಿ. ಸೊ 3 ಗಂಟೆ ಅಂತಂದಿದ್ರೆ ಹಾಸ್ಟೆಲಲ್ಲಿ ಆರಾಮಾಗಿ ಮಲ್ಕೊಂಡಾದ್ರೂ ಬರ್ತಿದ್ವಿ ಇನ್ನೂ ಲೇಟಾಗಿ. ಅರ್ಥ ಆಯಿತು ಅನಿಸುತ್ತೆ. ಬಟ್ ಇವ್ರು 9 ಗಂಟೆಗೆ ಅಂದರು. ಸೊ 9 ಗಂಟೆಗೆ ಬಂದುಬಿಟ್ಟಿದ್ವಿ. ಇಲ್ಲಿ ಪರವಾಗಿಲ್ಲ. ಅಲ್ಲಿ ಹೋಗಿ ಗ್ರೌಂಡ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತು ಅದಾದಮೇಲೆ ಮತ್ತೆ ಇನಾಗ್ರೇಷನ್ ಪ್ರೋಗ್ರಾಮ್ ಕೂಡ ತೋರಿಸ್ತೀನಿ. ಅದಾದಮೇಲೆ ಹ್ಯಾಕಥಾನ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಮಾಡೋಣ. ಇವತ್ತು ಫುಲ್ಲು 24 ಅವರ್ಸ್ ಆಗಿರೋದ್ರಿಂದ 24 ಅವರ್ಸ್ ಕೂಡ ಎದ್ದಿರಬೇಕಾಗುತ್ತೆ. ಒಂದಿನ ಫುಲ್ಲು ನಮ್ಮ ಕಾಲೇಜ್ ಕ್ಯಾಂಪಸ್ ಟೂರ್ ಮಾಡೋಣ. ಟೂರ್ ಜೊತೆ ಮತ್ತು ಈಗ ಆಲ್ರೆಡಿ ಜೂನಿಯರ್ಸ್ ನಮ್ಮ ಕಾಲೇಜಿಗೆ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಇಲ್ಲ. KSET ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮುಗ್ದಿರೋರು ನಮ್ಮ ಕಾಲೇಜ್ಗೆ ಆಲ್ರೆಡಿ ಎಂಟ್ರಿ ಆಗಿದ್ದಾರೆ. ಸೊ ಅವರೆಲ್ಲ ಒಂದ್ಸಲ ಬಂದು ಸೆಟ್ಲ್ ಆಗಿದ್ದಾದಮೇಲೆ ನೆಕ್ಸ್ಟ್ ವೀಕಲ್ಲಿ ಒಂದಿನ ಅವ್ರದ್ದು ಇಂಟ್ರಡಕ್ಷನ್ ತೊಗೊಳೋಣ, ಕಾಲೇಜ್ ಹೆಂಗಿದೆ ಕೇಳೋಣ. ಮತ್ತು ನಮ್ಮ ಕಾಲೇಜ್ ಒಂದು ಕಾಲೇಜ್ ಟೂರ್ ಏನಂತ ಕಾಲೇಜ್ ಟ್ರಿಪ್ ಹೋಗೋಣ. ಇಲಾಂಟಿ ಬಟ್ಟೆ ನಂಗೆ ಭಾಳ ಇಂಟ್ರೆಸ್ಟ್. ಕಾಲೇಜ್ ಕಡೆ ಎಲ್ಲ ಸುತ್ತಾಡಿಕೊಂಡು, ಆ್ಯಕ್ಚುಲಿ ನಮ್ಮ ಕಾಲೇಜ್ ಬಂದಿರೋದು 150 acres ಅಲ್ಲಿದೆ ನಮ್ಮ ಕಾಲೇಜು. ಫುಲ್ಲು ಎನ್ವಿರಾನ್ಮೆಂಟ್ ನೇಚರ್ ಜೊತೆ ಕೂಡಿದೆ ನಮ್ಮ ಕಾಲೇಜು. ಸೊ ಅಲ್ಲಾಗಿದ್ದು ಆದಮೇಲೆ ಹೋಗೋಣ. ಆಲ್ರೆಡಿ ಬಂದಿದ್ದೀವಿ. ಹ್ಯಾಕಥಾನ್ಗೆ ಬಂದಿದ್ದಾದ್ಮೇಲೆನು ಇವನು ಅಟೆಂಡೆನ್ಸ್ ಆಲ್ರೆಡಿ ಕಾಲೇಜಲ್ಲಿ ಕೊಡ್ತಾರೆ. ಆದರೂ ಇವನು ಅಟೆಂಡೆನ್ಸ್ ಬೇಕಂತ ಇವನು ಕ್ಲಾಸ್ಗೆ ಹೋಗ್ತಾನಂತೆ. ಫುಲ್ಲು ಪಕ್ಕ ಶಿಷ್ಯ ಇವನು. ನೋ ಕಾಮೆಂಟ್ಸ್ ಇಲ್ಲ ಸರ್. ನನಗೆ ಟೈಮ್ ಆಯಿತು ಹೊರಟೆ. ನನಗೆ ಸೆಂಡ್ ಆಫ್ ಕೊಡೋದಕ್ಕೆ ತರುಣ್ ಜೆಸ್ಟರು ವ್ಲಾಗ್ಸ್ ಬಂದ. ಅವನ ಜೊತೆ ನಮ್ಮ ಫ್ರೆಂಡು ಮತ್ತು ವಿವೇಕ್ ಅನ್ನೋನು ಕೂಡ ಬಂದ. ಆಗ್ತಾ ಇದ್ದೀವಿ. ಈಗ ಒಂದು ಸಿಗ್ನೇಚರ್ ಹಾಕಿ ಒಳಗಡೆ ಎಂಟ್ರಿ ಆಗೋದೆ. ವಾಲಂಟಿಯರ್ಸ್ ಮತ್ತು ಹ್ಯಾಕಥಾನ್ ಆರ್ಗನೈಸ್ ಮಾಡಿರೋರು. ಇವ್ರ ಹೆಸರು ಮಧುಸೂದನ್ ಅಂತ, ಇವ್ರು ಬಾಬಿ ಮಂಡಲ್ಲು, ಇವರು ಫೌಜಾನ್ ಅಣ್ಣ ಮತ್ತು ಇವ್ರು ಚರಣ್ ಅಣ್ಣ. ರಿಜಿಸ್ಟ್ರೇಷನ್ ಗಲಾಟೆ. ಇಡು ಪವನ್ ಮನೋಡೆ ಚೂಡ್ರ ಪವನ್ ಇಡ ಏನಿದೆ ರಿಜಿಸ್ಟ್ರೇಷನ್ ಕಿಟ್. యాక్చువల్లీ వీళ్ళు మా క్లాస్మేట్స్, వీళ్ళు మా టీం కావాల్సి ఉండింది. అందరూ వెళ్ళిపోయి వేరే టీం చేస్తా ఉన్నారు. ಇವನ ಹೆಸರು ಪಲ್ಲವಿ, ಇವನ ಹೆಸರು ಏಕಾಂತ್. ಇವನು ನಾವೆಲ್ಲ ಒಂದು ಟೀಮ್ ಆಗಬೇಕಿತ್ತು, ಆದರೆ ಆಗಿಲ್ಲ. ಇವನ ಹೆಸರು ಸಾದಿಕ್ಕು. ಪಾವಗಡ ಹುಲಿ ಇವನು. చూపిరా సరే. CS ಬ್ಲಾಕು ಡಿಸ್ಕಷನ್ನು ಇವೆಲ್ಲನೂ. ಸೊ ಕ್ಲಾಸ್ ರೂಮ್ಗೆ ಕುತ್ಕೋಬೇಕು. ಇವಾಗ ನನ್ನ ಕ್ಲಾಸ್ ರೂಮ್ ಅದು ನಾನೇ ಮಾಡ್ಕೋಬೇಕು. ನಮ್ಮ ಮ್ಯಾಮು ಮೇಡಮ್ ಅನ್ನು ಕಾಲ್ಮಿ ಮೇಡಮ್ ಅರ್ಪಿತಾ ಮ್ಯಾಮ್. ಫಸ್ಟು ಸೆಮಿನಾರ್ ಕಡೆಗೆ ಹೋಗೋಣ. ಇನಾಗ್ರೇಷನ್ ಮುಗಿಸ್ಕೊಂಬರೋಣ. ಇನಾಗ್ರೇಷನ್ ಪ್ರೋಗ್ರಾಮ್ ಅಂತ ಬಂದಿದ್ದೀನಿ. ಇವಳು ನಮ್ಮ ಅಕ್ಕ ಸೀನಿಯರ್ದು. ಇನಾಗ್ರೇಷನ್ ನೋಡಿದ್ರೆ ಹೆಂಗಸತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಫೋನ್ ನೋಡ್ಕೊಂಡು ಆರಾಮಾಗಿ ನೆಮ್ಮದಿ ಕೂತ್ಕೊಂಡು ಅವಳು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಕೊಂಡು. Good morning, Makata present here. It is my great honor and privilege. ನಮ್ಮ ಪ್ಲೇಸ್ ಕೊಟ್ಟಿದ್ದಾರೆ. ನಮ್ಮ ಟೀಮ್ ನಂಬರ್ ಬಂದುಬಿಟ್ಟು 37ಗೆ ಸಿಸ್ಟಮ್ಸ್ ಎಲ್ಲ ಕೊಟ್ಟವ್ರೆ. ಇವು ನನ್ನ ಟೀಮ್ಮೇಟ್ ರಹೀಮ್ ಅಂತ. ನಾನು ಮತ್ತು ಇನ್ನೂ ಇಬ್ಬರು ಟೀಮ್ಮೇಟ್ಸ್ ಇದ್ದಾರೆ. ಅವರಿಬ್ಬರು ಆಚೆ ಹೋಗಿದ್ದಾರೆ. ಅವರಿಬ್ಬರು ಬಂದಮೇಲೆ ಅವ್ರನ್ನ ತೋರಿಸ್ತೀನಿ. ನಮ್ಮ ಕ್ಲಾಸವರು ಆ ಮೂಲೆಯಲ್ಲೂ ಇಬ್ಬರು,
ಮತ್ತು ಇಲ್ಲಿ ಈ ಕಡೆ ಸ್ವಲ್ಪ ಜನ ಅವರೇ ತೋರಿಸ್ತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಹೋಗಲಿ ಫಸ್ಟು, ಯಾಕಂದ್ರೆ ಸ್ಟಾರ್ಟ್ ಆಗಲಿ ಸಮಥಿಂಗ್ ಏನೋ ಒಂದು ಆದಮೇಲೆ ಮಾಡೋಣ. ನೋಡಿ ಗೈಸ್, ಇವ್ರು ಕೂಡ ನಮ್ಮ ಕ್ಲಾಸ್ಮೇಟ್ಸೇ. ಸದೀಕ್, ಪಲ್ಲವಿ पूरा देश बोल रहा है एक ही जुबान, सुबह की से। ಈಗ ಲಂಚ್ ಬ್ರೇಕ್ ಅಂತ ಡೈನಿಂಗ್ ಹಾಲ್ ಹೋಗ್ತಾ ಇದ್ದೀವಿ. ನೋಡಿ ಮಾಡಲ್ ಸೂಪರ್ ಮಾಡಲ್ ಕಾಲೇಜ್ ಹಾಯ್, ಐ ಆಮ್ ಫ್ರಮ್ ಪಾವಗಡನ. చెప్పు. ಆಫ್ಟರ್ ಲಂಚ್ ಅದು ಹೇಳಿದಂದ್ರೆ ನಾವು ಇನ್ನೂ ಅದನ್ನೇ ಕುಂದಿರ್ತಿದ್ದೆವು. ಇವಾಗ ಹೇಳಿಸಲ್ಲ ಇನ್ನೂ ಬೇರೆ ಯಾವ್ದಾರ ಐಡಿಯಾಗಳು ಮಾಡೋದಿಲ್ಲ. ಬಾಬಿ ಗೈಡರ್ ಆಫ್ ಕಾಲೇಜ್ ಸ್ಟೂಡೆಂಟ್ಸ್ ಗೈಡ್. ಭಾಸ್ಕರ್ ಅಂತ ಎಲ್ಲ ಹುಡುಗಿರ್ನೆಲ್ಲ ಮಾತಾಡ್ಸಿ ರ್ಯಾಗಿಂಗ್ ಮಾಡ್ತೀನಿ ನೋಡ್ರಿ. ಅಕ್ಕ ನಾನು ನೋಡಿದ್ರೆ ರ್ಯಾಗಿಂಗ್ ಮಾಡೋ ಮಗ ಥರ ಕಾಣಿಸ್ತೀನಿ. ರ್ಯಾಗಿಂಗ್ ಮಾಡೋ ಮಗ ಅಲ್ಲ. ಈಗ ಬಂದಿದ್ದೀವಿ ನಾವು 2:15ಕ್ಕೆ ಕ್ಲಾಸ್ಗೆ ನೀವು ವಾಪಸ್ ಬಂದ್ರಿ ಅಂತ ಹೇಳಿದ್ರೆ ಭಾಸ್ಕರ್ ಎಲ್ಲ ಹೊಡಿಸ್ಕೊಂಡು ಇನ್ನೂ ಆಟೆ ಹೊಡಿಸ್ಕೊಂಡು ಹುಡುಗರನ್ನೆಲ್ಲ ಹಾಳು ಮಾಡಿ ಅವ್ರೆ ಗೈಸ್. ಇನ್ನು ಹೆಚ್ಚಿಗೆ ಮಾತಾಡಿದ್ರೆ ಅವ್ನು ಜಾಸ್ತಿ ಹೆಚ್ಚಿಗೆ ಮಾತಾಡಿದ್ರೆ ಡಿಪ್ರೆಷನ್ಗೆ ಹೋಗಿದ್ದೀನಿ, ಡಿಪ್ಲೊಮೇಷನ್ಗೆ ಹೋಗಿದ್ದೀನಿ ಅಂತಾನೆ. ಹಂಗೆ ಸಾಂಗ್ ಹೋಗ್ಬಿಡ್ತಾನೆ ಕಣೋ ಭಾಸ್ಕರ್. ಐ ಆಮ್ ವೆರಿ ಗುಡ್ ಬಾಯ್, ನೋ ಡಿಪ್ರೆಷನ್. ಅದು ಅವನಿಗೆ ಮಾತ್ರ ಗೊತ್ತಿರೋದು. ಅವ್ರು ಯಾವಾಗಾದ್ರೂ ಡಿಪ್ರೆಷನ್ಗೆ ಹೋದಾಗ ಅವನ್ನೇ ತೋರಿಸಿ ಫಸ್ಟು. 2:15 ಆದರೂ ಇವ್ನು ಗೋಲಿ ಬಿದ್ದೋರ್ಗೆ ನಿಲ್ಲೇ ಇನ್ನು ವೆನ್ಯೂಗೆ ಹೋಗಿಲ್ಲ. ಫುಲ್ ಫೀಲಿಂಗ್ ಅಲ್ಲ ಅವ್ನು ನೋಡಿ, ಡಿಪ್ರೆಷನ್ಗೆ ಹೋಗಿರೋದು ಇವಾಗ ಗೊತ್ತಾಗ್ತೈತೆ. ಬಾಯ್ ಕುಶಾಲ್, ಸಿಗೋಣ. ಕೈ ಕೊಡಲೇ ಸಿಗೋಣ ಬಾಯ್. ನೀವು ನಮ್ಮ ಮ್ಯಾಕತ್ತಂದು ಬರಲೇ ಬಾರೋ. 2:15 ಆಯಿತು. 2:20, 25. ಆದರ್ಶ ನೋಡಿ, ಇವತ್ತು ನೀವು ಆದರ್ಶನ ಮಿಸ್ ಮಾಡ್ಕೊತಾ ಇದ್ರಿ. ಆದರ್ಶ ಕಾಣಿಸ್ಬಿಟ್ಟ ಕೊನೆಗೆ ಕ್ಲಾಸ್ಗೆ ಹೋಗ್ಬಿಟ್ಟು. ಈಗ ನಮ್ಮ ಚೇತು ರೆಡ್ಡಿ, ಏಯ್ ಸೆಕೆಂಡಿರಾ ಟ್ರೋಲ ಎಲ್ಲಿ ಸೆಕೆಂಡಿ ಇವನು ಇವ್ನಿಗೆ ಯಾರನ್ನ ಹೆಂಗಸ್ರು ಕಾಣಿಸ್ಬಿಟ್ರೆ ಸಾಕು, ಹೆಂಗಸ್ರಿಂದ ಹೋಗ್ಬಿಡ್ತಾನೆ. ಸೊ ಇವ್ನಿಗೊಂಚೂರಾದರೂ ಮಗಕ್ಕೆ ಕುಗಿರಿ ಒಂಚೂರು. ಅವ್ರ ಮನೇಲಿ ಗೊತ್ತಾಗೈತೆ ಅಂದರೆ ಬೇಜಾರು ಮಾಡ್ಕೊತಾರೆ ಪಾಪ. ರಾತ್ರಿ ಆದರೆ ಡಿಪ್ರೆಷನ್ಗೆ ಹೋಗ್ತಾನೆ ಇವನು. ಹುಡುಗಿರು ಸಿಕ್ಕಿಲ್ಲ ಅಂದ್ಬಿಟ್ಟು ಹೇಳ್ರಿ ಇವ್ನಿಗೊಂಚೂರು. ಬೈ ಬೈ ಸರಿ ಕೊಡ್ತೀವಿ ಸರ್. ಬೈ ಮ್ಯಾಚಿಂಗ್. ನಾನು ಎಂತಿ ಅಂತ ಬೈ. ನೋಡಬೇಕು ಅನಿಸುತ್ತೆ. ಬಾ ನನ್ನೆಲ್ಲ ನಾನು ಎಂತಿನ. ಹಾಂ ಓಕೆ. ವಾವ್, ವಿಡಿಯೋದಲ್ಲೇ ನೋಡ್ರಿ, ಬೇಜಾರು ಮಾಡ್ಕೊಂಬಿಡ್ರಿ. ಡೈರೆಕ್ಟಾಗಿ ಸಿಗಲ್ಲ ಅವನು. ಅಲ್ಲಿ ತಿನ್ಬಿಟ್ಟು ಇವ್ರಿಗೋಸ್ಕರ ಕಾಯ್ತಾ ಇದ್ರೆ ನಮಗಿಂತ ಮುಂಚೆ ಬಂದ್ಬಿಟ್ಟು ತಿನ್ಬಿಟ್ಟು ಕುತ್ಕೊಂಡವ್ರೆ. ಪಲ್ಲವಿ ಕ್ಯಾಮ್ರಾ ಬಂದಿದ್ದ ತಕ್ಷಣ ಸಿಸ್ಟಮ್ ಕಡೆ ನೋಡ್ತಾಳೆ, ಇಲ್ಲಾಂದರೆ ಇಲ್ಲ. ಅಲ್ಲಿ ಪಾಪ ಹುಡುಕ್ತಾಳೆ ಕೀಸ್ ಎಲ್ಲ ಇರೋದಿಲ್ಲ. ಅವ್ಳಿಗೆ ಸ್ವಲ್ಪ ಮಂಜು ಕಾಯಿಸ್ಕೊಂಡಿರಲಿಲ್ಲ ನಾವು, ಅದಕ್ಕೆ ಹುಡುಕ್ತಾಳೆ. ಇವನಂತೂ ಇವ್ನು ಮಾಡೋಕ್ಕೆ ಕೆಲಸ ಇಲ್ಲ ಪಾವಗಡ. ಅವನಿಗೆ ಅನಂತಪುರಿಂದ ಇವನು ಕನ್ನಡ ಬರಲ್ಲ. ಸೊ ಕನ್ನಡದಲ್ಲಿ ಏನಾದರೂ ಒಂದು ಹೇಳ್ಕೊಡೋಣ. ಎಲ್ಲರೂ ಕನ್ನಡ ಕಲಿಸೋಣ, ಕನ್ನಡ ಎಲ್ಲರಿಗೂ ಹೇಳ್ಕೊಡೋಣ. ನಾವು ಎಲ್ಲ ಭಾಷೆಗೂ ರೆಸ್ಪೆಕ್ಟ್ ಕೊಡೋಣ. ಬ್ಯಾಕ್ ಟು ವರ್ಕ್. 10 ಮಿನಿಟ್ಸ್ ಅಷ್ಟೇ. 10 ಮಿನಿಟ್ಸ್ ಒಳಗಡೆ ಗ್ರೌಂಡ್ ಹತ್ರ ಹೋಗಿ ನಮ್ಮ ಫ್ರೆಂಡ್ಸ್ ಯಾರಾದರೂ ಮೀಟ್ ಹಾಕೊಂಡು ಬಂದುಬಿಡೋಣ. ಒಂದು ಕಡೆ ಕೂತು ಬೇಜಾರಾಗ್ಬಿಡೈತೆ ನನಗೆ. ರಾಕ್ಸ್ ಈಗ 7 o'clock ಆಯಿತು. 7 o'clockವರೆಗೂ ಕೂತಿರೋದೇ ಹೆಚ್ಚು. ಸೊ 7 o'clock ಇಲ್ಲೇ ಇದ್ದೀವಿ. ನನಗಂತೂ ಬೇಜಾರಾಗಿಬಿಟ್ಟಿದೆ. ಆಗಾಗ ಒಂದು 10 ಮಿನಿಟ್ಸ್ ಅಂತ ರಿಫ್ರೆಶ್ಮೆಂಟ್ ಬ್ರೇಕ್ ಅಂತ ಕೊಡ್ತಾರೆ. ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬರೋದು, ಅಲ್ಲಿ ಮತ್ತೆ ಕೂರೋದು, ಅದೇ ಆಗೋಯಿತು.
ಸೊ ಈಗ ರಿಫ್ರೆಶ್ಮೆಂಟ್ ಬ್ರೇಕ್ ಇಲ್ಲದೇ ಇದ್ರೂ ನಾನು ನನ್ನ ಫ್ರೆಂಡು ಏಕಂತು ನನ್ನ ಫ್ರೆಂಡ್ ಏಕಂತ ಬಂದಿದ್ದೀವಿ. ಮತ್ತು ನಮ್ಮ ಜೊತೆ ಇನ್ನೊಬ್ಬ ಬಾಬರ್ ಕಿಂಗು ಅವ್ರ ಮನೆ ಜೊತೆ ಫೋನಲ್ಲಿ ಮಾತಾಡ್ತಾರೆ. ಸೊ ಅದಕ್ಕೆ ರಿಫ್ರೆಶ್ಮೆಂಟ್ ಬ್ರೇಕ್ ಮುಗಿದ ತಕ್ಷಣ ಇನ್ನೊಂದು 1 ಅವರ್ ಇಲ್ಲ 2 ಅವರ್ಸ್ ಕಂಟಿನ್ಯೂಸ್ ಆಗಿ ಹ್ಯಾಕಥಾನ್ ನಡೆಸ್ಬಿಟ್ಟು ಅದಾದಮೇಲೆ ಲಂಚ್ ಬ್ರೇಕ್ ಅಂತ ಹೋಗ್ತೀವಿ. ಲಂಚ್ ಬ್ರೇಕ್ ಹೋಗಿ ಬಂದು ಮತ್ತೆ ಸಿಗೋಣ, ತಾನೇ ಇರೋಣ ಅಷ್ಟೇ. ಇದು ನಮ್ಮ ನೈಟ್ ವ್ಯೂ, ಕಾಲೇಜ್ ನೈಟ್ ವ್ಯೂ ಇದು. ಯಾರೋ ಪಾಪ ಜೂನಿಯರ್ಸ್ ಹೋಗ್ತಾವ್ರು, ಇನ್ನೂ ಹೊರಗಡೆಗೆ ಬಿಟ್ಟಿಲ್ಲ. ಡಿನ್ನರ್ಗೆ ಹೋದಾಗ ಆಚೆ ಬಿಡ್ತಾರೆ. ಸೊ ಆಗ ಆಚೆ ತೋರಿಸ್ತೀನಿ ನೈಟ್ ವ್ಯೂ ಹೆಂಗಿರುತ್ತೆ ಅಂತ ನಮ್ಮ ಕಾಲೇಜು. ನಮ್ಮ ಪರಿಸ್ಥಿತಿ ಇನ್ನು ಏಕಂತು ಎಷ್ಟು ಸರಿ ಹೇಳೋದು ಏಕಂತ ಅಂತೇಳಿ ನನಗೆ ಬೇಜಾರಾಗ್ಬಿಟ್ಟಿದೆ, ಪಾಪ ಅವನಿಗೂ ಬೇಜಾರಾಗ್ಬಿಟ್ಟಿದೆ. ಅಷ್ಟೇ ಇವರೆಲ್ಲ ಫುಲ್ ಚಿಲ್ಲಿಂಗ್ ಬಾಯ್ಸ್. ನಮ್ಮ ಫ್ಲೋರ್ಗೆ ಸ್ಟೂಡೆಂಟ್ ಕೋಆರ್ಡಿನೇಟ್ರ್ ಇವಣ್ಣ. ತೋರ್ಸೋಣ ಒಂದೇ ಒಂದ್ಸಲ ಮಕ್ಕ. ಓಕೆ ಡನ್. ನಮ್ಮ ಲ್ಯಾಬ್ ಅಂತೂ ಫುಲ್ಲು ಚಿತಾಲ್ ಪತಾಲ್. ನೈಟ್ ಡಿನ್ನರ್ಗೆ ಬಿಟ್ಟವ್ರೆ. ಸೊ ನೈಟ್ ಡಿನ್ನರ್ಗಂತ ಹೋಗ್ತೀವಿ. ಸೊ ಇದು ಕೂಪನ್ನು ಎಲ್ಲವನು ಹಾಕಿ ಬಿಡು. ನೈಟ್ ಡಿನ್ನರ್ ಅಂತ ಬಿಟ್ಟರು. ಸೊ ನಮ್ಮ ಕಾಲೇಜ್ ಮೆಸ್ಸಿಗೆ ಬಂದಿದ್ದೀವಿ. ಚೆನ್ನಾಗಿರುತ್ತೆ ಊಟ ಆ್ಯಕ್ಚುಲಿ, ಆದರೆ ನಮ್ಮ ಕಾಲೇಜ್ ಹುಡುಗರೇ ತಿನ್ನಲ್ಲ ಯಾವತ್ತು. ಮತ್ತು ಮೇಘರಾಜ್ ಜೊತೆ ಆ್ಯಕ್ಚುಲಿ ನಾನು ಬೇರೆ ಕಡೆ ಇದ್ದೀನಿ, ಮೇಘರಾಜ್ ಬೇರೆ ಕಡೆ ಇದ್ದೀನಿ. ಈಗ ಮೇಘರಾಜೇ ಬೇರೆ ಲೆವೆಲ್, ನಾನೇ ಬೇರೆ ಲೆವೆಲ್. ಸೊ ನಾವಿಬ್ಬರು ಮೀಟ್ ಆಗ್ತಾಯಿಲ್ಲ. ಬೆಳಗ್ಗೆಯಿಂದ ಲಂಚ್ಗೆ ಮೀಟ್ ಆಗಿದ್ವಿ, ಈಗ ಸಂಜೆ ಡಿನ್ನರ್ಗೆ ಅಷ್ಟೇ. ಫೋಟೋ ಬೇಕಂತೆ ನನಗೆ, ಫೋಟೋ ತೊಗೊಂಡು ಆಮೇಲೆ ಕ್ಯಾಂಟೀನು ರಾತ್ರಿ 10 ಗಂಟೆವರೆಗೂ ತೆಗ್ದಿರ್ತೈತಂತೆ, ನನಗೂ ಗೊತ್ತಿಲ್ಲ. ಇವತ್ತು ಇನ್ನೂ 1 ಅವರ್ 2 ಅವರ್ ಜಾಸ್ತಿ ತೆಗ್ದಿರೋದು. ಮತ್ತೆ ಜಸ್ಟ್ ಊಟ ಮುಗಿಸ್ಕೊಂಡ್ಬಂದ್ವಿ. ಇವನು ನಮ್ಮ ದಿನೇಶ್ ಈಸಿ ಅವನು ಆ್ಯಕ್ಚುಲಿ ಕಾಣಿಸಲ್ಲ. ನೆಕ್ಸ್ಟ್ ಯಾವ್ದಾದ್ರು ಇವನು ಕತ್ಲಿಗನ್ ಬಂದ ಕತ್ಲ ರಾಜ ವಿಡಿಯೋ ಮಾಡ್ತಾ ಇದೆಯಲ್ಲ, ಹುಡುಗಿರ ಹತ್ರ ಹೋಗ್ಬಿಟ್ಟು ಅಂಕ ನಾನು ಡಿಪ್ರೆಷನಲ್ಲಿ ಹೋಗಿದ್ದೀನಿ, ಯಾವುದೋ ಒಂದು ನಾಡಕ ಅಂತ. ಸೊ ಆವಾಗ ರೌಂಡ್ ಕಾನ್ಫರೆನ್ಸ್ ಮೀಟಿಂಗಲ್ಲಿ ತೋರಿಸ್ಬೇಕಾಗಿತ್ತು, ತೋರಿಸಿಲ್ಲ. ನಾಳೆ ತೋರಿಸ್ತೀನಿ. ನಾಳೆ ಹೇಳು ನನ್ನ ಟೀಮ್ಮೇಟು ಕತ್ಲಾಗ ಕಾಣಿಸ್ತಾಳವಳು, ಏನು ಬೇಜಾರು ಮಾಡ್ಕೊಂಬಿಟ್ರೆ ಅಷ್ಟೇ. ಇವಳು ನನ್ನ ಟೀಮ್ಮೇಟು. ಓಯ್ ಹೇಳು, ಕಾಣಿಸಲ್ಲ ಅಲ್ಲಿ, ನೀನು ಹೋಗು. ಮುಗಿಸ್ಕೊಂಡು ಫಸ್ಟ್ ಫೇಸ್ ಮುಗಿಸ್ಕೊಂಡು ಆಚೆ ಬರೋಷ್ಟೊತ್ತಿಗೆ ಕಟಿಂಗ್ ಮಾಡಿಸ್ಕೊಂಬಂದಾನೆ. ಕಟಿಂಗ್ ಹೆಂಗ್ ಮಾಡ್ಸೋರಂದ್ರೆ ಬೇಬಿ ಕಟಿಂಗ್ ಬಾಬ್ ಕಟ್ ಮಾಡ್ಸೋನೆ ನೋಡಿ. ಸುಮ್ಮನೆ ಇವ್ನು ಹಿಡ್ಕೊಂಡು ನೋಡಿ ಎಷ್ಟು ಸಕ್ಕತ್ತಾಗ ನೋಡಿ, ಸ್ಮಾರ್ಟಾಗೆ ಬೇಬಿ ಕಟಿಂಗ್ ಸ್ಮಾರ್ಟಾಗೆ. ಈ ವಯಸ್ಸಲ್ಲಿ ಅವ್ನ ಮಕ್ಳಿಗೆ ಮಾಡಿಸ್ಬೇಕಾಗಿರೋ ಕಟಿಂಗ್ ಅವ್ನು ಮಾಡಿಸ್ಕೊಂಬಂದಾನೆ ಈಗ ನೋಡಿ. ನಮ್ಮ ಆದರ್ಶು ಹೆಂಗವನೆ ನಿಕ್ಕರ್ ಹಾಕ್ಕೊಂಡು ಪಟಾಪಟಿ ನಿಕ್ಕರು. ಇವಾಗ ಚೂಪಿದ ವಾಹ್, ವಾಟ್ ಎ ಫಿಗರ್ ಮ್ಯಾನ್. ಜ್ಯೂಸ್ ಬಾಲಂಡಿ ಬಿಡ ವಾಪ್ಗೆ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ కాదు ఫస్ట్ నేను ఫ్రెండ్ అయ్యకి ఎంత మోసం చేస్తాను. నాకు ఒకే ఒక జ్యూస్ బాటిల్ కానీ ఒక బూమర్ తెచ్చిస్తా నువ్వు. నాకు కాదురా ఒకే ఒక బూమర్ రాదర్స్. క్లైటేరా ఫోకస్ ಗೈಸ್ ಗಂಟೆ 9 ಗಂಟೆ ಆಗೈತೆ. 9 ಗಂಟೆಗೆ ಕರೆಕ್ಟ್ ಬಾಕ್ಲಾಗ್ತಾರೆ. 9 ಗಂಟೆಗೆ ಆಯ್ಶಪ್ರ సారీ ఇట్స్ మిస్బిహేవ్. వాళ్ళు లేడీస్ వచ్చి మాట్లాడుతూ ఉండ్రి, మాకి దానికి సంబంధం లేదు. ఓకేనా? డిస్క్లైమర్ వీఆర్ నాట్ రెస్పాన్సిబుల్ ఫಾರ್ ಎನಿಥಿಂಗ್. ಅಟ್లా ಇದು ಬಂದು ನಮ್ಮ ಕಾಲೇಜ್ ಚಾಲಪ್ತ ಸಮಾಧಿ. ಅಂದರೆ ಏಕಾಂತ್ ಫುಲ್ ಇಲ್ಲೇ ಇರ್ತಾನೆ. ಯಾವಾಗಾದರೂ ಅವ್ನಿಗೇನಾದರೂ ನೆನಪು ಬಂದಿದ ತಕ್ಷಣ ಇಲ್ಲಿ ಬಂದುಬಿಟ್ಟು ಬ್ಲಾಗ್ಸ್ ಮಾಡ್ತಾನೆ. 12 ಹತ್ತಾಯ್ತಾ ಬರ್ತಾಯಿದೆ. ಫುಲ್ಲು ವರ್ಕಿಂಗ್ ಸ್ಟೇಜಲ್ಲಿ ಪ್ರಾಜೆಕ್ಟ್ ಅಷ್ಟಿಗೆ ಏನು ಕಂಪ್ಲೀಟ್ ಮಾಡಿಲ್ಲ. ಅವಳಂತೂ ಲಾಸ್ಟಲ್ಲಿ ಇರೋಳಂತೂ ಫುಲ್ ಮಲ್ಗದೇ ಸರಿಯೋದು ಅವಳು. ಬೆಳಗ್ಗೆ ಏನು ಪಾಪ ರೀಮು ಕಷ್ಟಜೀವಿ ಮಾಡ್ತಾನೆ ಅವನೇ.
ನೋಡ್ಬಿಟ್ರೆ ಹೆಂಗೆ ಇವಳು ಸಹನ ಪಾಪ ಅದು ಯಾವುದೋ ಹಾಡು ಯಾವ ಹಾಡು ಅದು ಹೂವಿನ ಬಾಣ ಹಾಂ ಈ ಹಾಡು ಆಡೋದಕ್ಕೆ ಸಮೇತ ಅವ್ಳಿಗೆ ಟೈಮ್ ಇಲ್ಲ. ಬೆಳಗ್ಗೆ ಅವಳಿಗೆ ಫುಲ್ ಹಾಡು ಆಡಿಸ್ತೀನಿ ಒಂದ್ಸರಿ ಕೇಳ್ಬಿಟ್ಟು ನೀವು ಇದಾಗೋಗಿ ಟ್ರೋಲ್ ಪೇಜಲ್ಲಿ ಫುಲ್ಲು ಟ್ರೋಲ್ ಮಾಡಿಕೊಡ್ರಿ ಅವಳನ್ನ. ಫುಲ್ ಫೇಮಸ್ ಆಗಬೇಕು. ನೆಕ್ಸ್ಟ್ ಕಂಟೆಂಟ್ ಕ್ರಿಯೇಟ್ರು, ನೆಕ್ಸ್ಟ್ ಇನ್ಫ್ಲೂಯೆನ್ಸ್ರು ಸಹನನೇ ಆಗಬೇಕು. ನೆಕ್ಸ್ಟ್ ಫೇಮಸ್ ಆಗೋದಕ್ಕೆ ಸಹನ. ಹೂವಿನ ಬಾಣದಂತೆ ಯಾವುದದು ಆ ಹಾಡು ಬೆಳಗ್ಗೆ ಕೇಳಿಸ್ತೀನಿ ಎಲ್ಲರಿಗೂ. ಹೆಂಗೋ ಒಂದು ರಾತ್ರಿ ಬೇರೆ ನಿದ್ದೆ ಇರಲ್ವಲ್ಲ, ಬೆಳಗ್ಗೆ ಕೇಳಿದ್ರೆ ಇರೋ ನಿದ್ದೆನೇ ಹೋಗ್ಬೇಕು, ಹಂಗಿರ್ತೈತೆ. ದಮ್ದರೆ ಯಾರ ನವ್ವೇ ನವ್ವಕ ಮದಿ ತಪ್ಪಿ ಕುರ್ರಾಳೆ ಮಂಚಾನ ಪಟ್ಟಾರೆ ಜನ್ಮಕ್ಕೂ ಈ ಪ್ರೇಮ ರಾಕಲೆ my lover, ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ. ಆಲ್ಮೋಸ್ಟ್ 5 o'clock ಆಗಿದೆ. ಹ್ಯಾಕಥಾನ್ ಇನ್ನೇನು ಲಾಸ್ಟ್ ಸ್ಟೇಜಿಗೆ ಬರ್ತಾ ಇದೆ. ಸೊ ಇಲ್ಲಿ ನಮ್ಮ ಟೀಮ್ ಒಂದು ಶ್ರೀನಿವಾಸ ಗೋವಿಂದ ಇದು ಚೇತನ್ ಅಣ್ಣ, ಚೇತನ್ ಅದು ಮಿನಿ ಪವಿತ್ರ. ನೆನ್ನೆ ಇಂಟ್ರಡಕ್ಷನ್ ಇವರ ತೋರಿಸಿದ್ನಲ್ವಾ. ನಮ್ಮ ಓನರ್ ಇವಾಗ ನಮ್ಮ ಅಣ್ಣ ಓದಿಕೆ ಮಾರ್ನಿಂಗ್ 7 o'clock 6 o'clock ರಿಫ್ರೆಶ್ಮೆಂಟ್ ಬ್ರೇಕ್ ಅಂತ ಬಿಟ್ಟರು. ಸೊ ಹಂಗೆ ಹಾಸ್ಟೆಲ್ ಹತ್ರ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ. ಮತ್ತು ಸೊ ಕ್ಲಾಸ್ ಹತ್ರ ಹೋಗಿ ಪ್ರೆಸೆಂಟೇಷನ್ ಕೊಟ್ಟು ಮತ್ತು ಬ್ರೇಕ್ಫಾಸ್ಟ್ ಮುಟ್ಕೊಂಡು ನಮ್ಮ ಫುಲ್ ಪ್ರಾಜೆಕ್ಟ್ ಸಬ್ಮಿಷನ್ ಇರುತ್ತೆ. ಪ್ರಾಜೆಕ್ಟ್ ಸಬ್ಮಿಷನ್ ಆದಮೇಲೆ ರಿವ್ಯೂ ಕೊಡ್ತೀನಿ, ರಿವ್ಯೂ ಹೆಂಗಿತ್ತ ಅಂತ. ಹಾಕಿದ್ರು ಪುಳೋಗ್ರೆ ಕಳ್ಸೋನು ಇವನೇ ಬಾಬಿ. ಇವನು ಅಷ್ಟೇ ಪುಳೋಗ್ರೆ, ದೊಡ್ಡ ಪುಳೋಗ್ರೆ ಪಾತ್ರೆ ಕಳ್ಸೋನು. ಈ ಎಲ್ಲ ನೋಡ್ತಾ ಇದ್ದೀನಿ ಇವರು. ಕಾಣಿಸ್ತಾ ಇತ್ತೇನೋ ಇನ್ನು ಗ್ರೌಂಡ್ ಫ್ಲೋರ್ ಅಲ್ಲಿ ಐತೆ ಹೋಗ್ಲಿ. ಅಲ್ಲ ಐತೆ ನೋಡು. ಅಲ್ಲ ಅವ್ರು ಕಾಣಿಸ್ತಾವ. ಯಾಕೆ ಪಾಪ ಮುಗಿಸ್ಕೊಂಡು ನಾನು ಓಡ್ತಾ ಇದ್ದೀನಿ. ನೀವು ಮುಗಿಸ್ಕೊಂಡು ಬನ್ನಿರಿ. ಚೇತನ ಯೋಗ ಮಾಡ್ತಾನೆ ಪಾಪ, ಯೋಗ ನಿದ್ರೆ ಹೋಗ. ಶ್ರೀನಿವಾಸ ಗೋವಿಂದ ಬೈ. ಪ್ರೆಸೆಂಟೇಷನ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಬಂದ್ಬಿಟ್ಟು ಅವ್ನು ಕ್ಯಾಂಟೀನ್ ಹತ್ರ. ಕ್ಯಾಂಟೀನಾಗ ಕುತ್ಕೊಬೇಕು, ಕ್ಯಾಂಟೀನ್ ಊಟ ತಿನ್ನಬೇಕು, ಅಷ್ಟೇ ಒಂದು. ಹ್ಯಾಕಥಾನ್ ಮುಗಿಸ್ಕೊಂಡು ಹೊರಗಡೆ ಬಂದೆ. ಹ್ಯಾಕಥಾನಲ್ಲಿ ನನ್ನ ಐಡಿಯಾನ ಪಿಚ್ ಮಾಡಿ ಪ್ರಾಜೆಕ್ಟ್ನೆಲ್ಲ ಶೋಕೇಸ್ ಮಾಡಿ ಆಚೆ ಬಂದೆ. ಟೈಮು 1 hour ತೊಗೊಂಡಿದ್ದಾರೆ ಜಜ್ಮೆಂಟ್ಗೋಸ್ಕರ. ಇನ್ನೇನು ಟೈಮ್ ಆಯಿತು, ಹೋಗಬೇಕು. ಹ್ಯಾಕಥಾನ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಹೊಸದೆಲ್ಲ ಕಲಿತೆ. ಫೈರ್ ಬೇಸ್ ಯೂಸ್ ಮಾಡೋದು ಫುಲ್ ಫ್ಲೆಡ್ಜಾಗಿ ಕಲಿತೆ. ಮತ್ತು ಝ್ಯಾಂಪ್ ಯೂಸ್ ಮಾಡೋದು ಕಲಿತೆ. ಕೋಡ್ಸ್ನ ಜಿಪ್ ಫೈಲ್ ಮಾಡಿ ರನ್ ಮಾಡೋದು ಕಲಿತೆ. ಇನ್ನೂ ಹೊಸದೆಲ್ಲ ಕಲಿತೆ. ಸೊ ಇವತ್ತಿನ ಬ್ಲಾಗ್ಗೆ ಇಷ್ಟೇ. ಆ್ಯಕ್ಚುಲಿ ನನಗೆ ಕೂಡ ಫುಲ್ ನಿದ್ದೆ ಬರ್ತಾಯಿದೆ. 24 hours ಫುಲ್ಲು ಕೂತಿದ್ದ ಜಾಗದಲ್ಲೇ ಮಾಡಿ ಸಮಥಿಂಗ್ ಮುಗೀತು ಹ್ಯಾಕಥಾನ್ ಅಂತೂ. ಇನ್ನು ಹೋಗಿ ಫ್ರೆಶಪ್ ಆಗಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬೈ.